ಬನ್ನಿ ಫ್ರೆಂಡ್ಸ್, ಪೂರಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಒಂದು ಕಡಾಯಿ ತಗೊಂಡು ಅದಕ್ಕೆ ಸ್ವಲ್ಪ ಗೋಧಿ ಹಿಟ್ಟು, ಸ್ವಲ್ಪ ಉಪ್ಪು, ಸ್ವಲ್ಪ ನೀರು ಹಾಕಿ ಅದನ್ನು ಕಲಸಿ ಸ್ವಲ್ಪ ನೀರು ಹಾಕ್ತಾ ಕಲಿಸ್ಬೇಕು. ಅದನ್ನು ಒಂದೇ ಸರಿ ನೀರು ಹಾಕೋ ಹಾಗಿಲ್ಲ, ನೀರು ಹಾಕ್ತಾ ಕಲಿಸ್ಕೊತ ಬನ್ನಿ. ಚೆನ್ನಾಗಿ ನಾದಬೇಕು. ಈ ಥರ ನಾದಿದ ನಂತರ ಸ್ವಲ್ಪ 2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಮತ್ತೆ ನಾದಬೇಕು. ನಾದಿ ಒಂದು ಹತ್ರ ಇಟ್ಬಿಡಿ. ಒಂದು 10 ನಿಮಿಷ 15 ನಿಮಿಷಗಳ ಕಾಲ ನೆನ್ಕೊಂಡು ಮುಚ್ಚಿಟ್ಬಿಡಿ. ಆಮೇಲೆ ಅದು 15 ನಿಮಿಷ ಆದಮೇಲೆ ಒಂದು ಪಾತ್ರೆ ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ನಿಮಗೆ ಎಷ್ಟು ಬೇಕು ಅಷ್ಟು ಎಣ್ಣೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ನಾದಬೇಕು. ಇನ್ನೊಂದ್ಸಲಿ ತೆಗೆದು 2 ಕೈ ಸಹಾಯದಿಂದ ತೊಗೊಂಡು ಚೆನ್ನಾಗಿ ನಾದಬೇಕು. ಅದನ್ನು ನಾದಿದಷ್ಟು ಚೆನ್ನಾಗಿ ಬರುತ್ತೆ ಉಬ್ಬಿ. ಆಮೇಲೆ ಚಾಕು ತೊಗೊಂಡು 2 ಹೋಳಿ ಮಾಡಿಕೊಂಡು ಅದರಲ್ಲಿ ಕಟ್ ಮಾಡ್ತಾ ಬರಬೇಕು. ಚಾಕು ಸಹಾಯದಿಂದನೇ ಕಟ್ ಮಾಡಬೇಕು. ಕಟ್ ಮಾಡಿದ ನಂತರ ಅದನ್ನು ಹಾಗೆ ಕೈಯಲ್ಲಿ ಪ್ರೆಸ್ ಮಾಡಿಕೊಂಡು ರೌಂಡ್ ಶೇಪ್ ಮಾಡಿಕೊಂಡು ಸ್ವಲ್ಪ ನಿಮಗೆ ಹಂಗೆ ಬೇಡ, ಹಿಟ್ಟಲ್ಲಿದೆ ಹಾಗೆ ಉದುತ್ತೀನಿ ಅಂದರೆ ಹಂಗೆ ಉದ್ಬೋದು. ಇಲ್ಲ ಲೈಟಾಗಿ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಉದುತ್ತೀವಿ ಅಂದರೆ ಉದ್ಬೋದು. ಈ ಥರ ಉದ್ದಿ ಎಣ್ಣೆಯಲ್ಲಿ ಹಾಕಿ ಫ್ರೆಂಡ್ಸ್. ಎಣ್ಣೆ ಕಾದ ನಂತರ ನಿಮಗೆ ಯಾವ ಆಕಾರದಲ್ಲಿ ಬೇಕೋ ಆಕಾರದಲ್ಲೇ ಉದ್ಬೋದು. ಅಂದರೆ ಹುಳಿ ದೊಡ್ಡದು ಸಹ ಮಾಡ್ಬೋದು, ಸಣ್ಣದು ಸಹ ಮಾಡ್ಬೋದು. ನಾನು ಇಷ್ಟು ಸಣ್ಣ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಬೇಕಿದ್ದರೆ ದೊಡ್ಡ ಮಾಡ್ಕೋಬೋದು. ಈ ಥರ ಮಾಡ್ಕೊಳ್ಳಿ ಫ್ರೆಂಡ್ಸ್. 15 ನಿಮಿಷ ನೆಂದುಬಿಟ್ರೆ, ಚೆನ್ನಾಗಿ ನೆಂದುಬಿಟ್ರೆ ಉಬ್ಬಿ ಬರುತ್ತೆ ಪೂರಿಗಳು. ಇಷ್ಟೇ ಫ್ರೆಂಡ್ಸ್ ಪೂರಿ ಮಾಡೋ ವಿಧಾನ. ಲೈಕ್ ಮಾಡಿ, ಶೇರ್ ಮಾಡಿ.